ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ನಾನಾನೀನ ಎನ್ನುವ ರೀತಿಯಲ್ಲಿದೆ. ಜಿದ್ದಾಜಿದ್ದಿ ಮತ್ತು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಜಾರಕಿಹೊಳಿ ಬ್ರದರ್ಸ್ ಹಾಗೂ ಕತ್ತಿ ಬಣದ ನಡುವಿನ ಮಾತಿನ ಚಕಮಕಿ ತಾರಕಕ್ಕೆ ಏರ್ತಾ ಇದೆ. ಇಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯಬೇಕು ಅಂತ ಹೇಳಿ ಹಣೆಗೆ ವಿಭೂತಿ ಹಚ್ಚಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ವಿಭೂತಿ ಹಚ್ಚಿಕೊಂಡು ಬಂದಿದ್ದಂತ ಸಚಿವ ಸತೀಶ್ ಜಾರಕಿಹೊಳಿಯ ವಿರುದ್ಧ ರಮೇಶ್ ಕತ್ತಿ ವಾಗ್ದಾಳಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹಾಗೂ ಬ್ರದರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ರಮೇಶ್ ಕತ್ತಿ ವಾಗ್ದಾಳಿ ಮಾಡಿದ ನಂತರದಲ್ಲಿ ಅವರು ಹೇಳಿದ್ದಾರೆ, ಹುಕ್ಕೇರಿ ಕ್ಷೇತ್ರ ಖಾಲಿ ಇದೆ ಅಂತ ಕೆಲವರ ತಲೆಯಲ್ಲಿ ಬಂದಿದೆ. ಹುಕ್ಕೇರಿಗೆ ಎಂಟ್ರಿ ಆಗಲು ಕೆಲವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮತಕ್ಷೇತ್ರದಲ್ಲಿ ನಿಂತು ರಮೇಶ್ ಕತ್ತಿ ಗುಡುಗು, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಲಕ್ಸ್ ಸೋಪ್ ಹಚ್ಚುವವರು ಬರ್ತಾ ಇದ್ದಾರೆ, ಜಾರಕಿಹೊಳಿ ಬಣ್ಣಕ್ಕೆ ಲಕ್ಸ್ ಸೋಪ್ ಹಚ್ಚುವವರು ಅಂತ ಹೇಳಿದ್ದಾರೆ. ಲಕ್ಸ್ ಹಚ್ಚುವವರು ಬಂದ ಕೂಡಲೇ ವಿಕ್ಸ್ ಹಚ್ಚಿದವರನ್ನು ಮರಿಬೇಡಿ, ಜಾರಕಿಹೊಳಿ ಕುಟುಂಬ ಲಕ್ಸ್ ಹಚ್ಚುತ್ತೆ, ನಾವು ವಿಕ್ಸ್ ಹಚ್ತೇವೆ ಅಂತ ಹೇಳಿ ರಮೇಶ್ ಕತ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನ್ನೋದನ್ನು ಇವತ್ತು ದಿವಸ ನಾವು ವಿಚಾರ ಮಾಡ್ತಾ ಇದ್ದೀವಿ. ಇವತ್ತು ಮಾತನ್ನು ಹೇಳಬೇಕಾದ್ರೆ ಇವತ್ತು ಅನೇಕ ವಿಷಯಗಳನ್ನ ಹೇಳ್ತಾರೆ. ಇವತ್ತು ಮಾತನ್ನು ಹೇಳಬೇಕಾದ್ರೆ ಮನೆ ಹೇಳಿದ್ರು, ಗೋಕಾಕ್ ಸ್ಟೈಲ್ ಅನ್ನೋ ಬಗ್ಗೆ ಏನೋ ಒಂದು ಮಾತಾಡಿದ್ರು. ಅದು ನನ್ನ ಗಮನಕ್ಕೆ ಬಂತು. ಗೋಕಾಕ್ ಸ್ಟೈಲ್ ಅಂದ್ರೆ ಅವರೇ ಹೇಳಿದ್ರು, ಮದುವೆಗೆ ರೊಕ್ಕ ಕೊಡ್ತಾನು, ಶಿಕ್ಷಣಕ್ಕೆ ರೊಕ್ಕ ಕೊಡ್ತಾನು, ಮಣಿ ಕಟ್ಟಕ್ಕೆ ರೊಕ್ಕ ಕೊಡ್ತಾನು, ಅದಕ್ಕೆ ಕೊಡ್ತಾನು, ಇದನ್ನು ಕೊಡ್ತಾನು. ಮದುವೆಗೆ ಬರಲಿ, ನಮ್ಮ ಶಾಸಕರು ಬರಲಿ, ನಮ್ಮ MP ಬರಲಿ, ನಮ್ಮ ಪಂಚಾಯತ್ ಮೆಂಬರ್ ಬರ್ತೇಳಿ ಪ್ರೀತಿಯಿಂದ ಕಾರ್ಡ್ ಕೊಟ್ಟಿರ್ತಾರೆ. ನಿಮ್ಮ ರೊಕ್ಕ ತಗೊಂಡು ನಿಮಗೆ ಕಾರ್ಡ್ ಕೊಟ್ಟು ಭಿಕ್ಷಾ ಇಸ್ಕೋ ಸಲುವಾಗಿ ಅವ್ರ ಕಾರ್ಡ್ ನಿಮಗೆ ಕೊಟ್ಟಿರಂಗಿಲ್ಲ, ಪ್ರೀತಿಯಲ್ಲಿ ನಿಮಗೆ ಕಾರ್ಡ್ ಕೊಟ್ಟಿರ್ತಾರೆ. ನೀವು ಆ ಮದುವೆಗೆ ಬಂದು 4 ಅಕ್ಷತೆ ಕಾಲನ್ನ ವಧುವರ ಮ್ಯಾಗ ಹಾಕಿ ಆಶೀರ್ವಾದ ಮಾಡ್ರಿ ಅನ್ನೋ ಸಲುವಾಗಿ ಕಾರ್ಡ್ ಕೊಟ್ಟಿರ್ತಾರೆ. ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಆ ರೊಕ್ಕ ಕೊಡುವಂತ ಸಂಸ್ಕೃತಿ ಇಲ್ಲ. ಇವತ್ತಿಗೂ ಸಹಿತ ನಾವು ಇದ್ದವರೊಳಗೆ ಈ ಮ್ಯಾಗೆ ಇದೀವು. ಇವರೊಳಗೆ ಒಬ್ಬರು ದೊಡ್ಡವರು ಸಣ್ಣವರು ಒಟ್ಟು ಯಾರೇ ಒಬ್ಬರು ಮದುವೆಗೆ ಅಟೆಂಡ್ ಆಗೋದ್ ಮುಖಾಂತರ ಅಕ್ಷತ ಹಾಕಿ ಒಳ್ಳೆಯದನ್ನ ಹರಿಸಿ ಬರೋದು ನಮ್ಮ ಪದ್ಧತಿ. ಇವ್ರು ರೊಕ್ಕ ಕೊಡ್ತಿರ್ಬೇಕು. ಅದು ಯಾರು? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡುತ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ, ಮಾತಿಗೆ ಮಾತು, ಏಟಿಗೆ ಎದುರೇಟು ಅನ್ನುವ ರೀತಿಯಲ್ಲಿ ಸಾಗ್ತಾ ಇದೆ. ಅವರ ಕ್ಷೇತ್ರದಲ್ಲಿ ಇವರು, ಇವರ ಕ್ಷೇತ್ರದಲ್ಲಿ ಅವರು ಗುಡುಗು ಸಿಡಿಲಿನ ರೀತಿಯಲ್ಲಿ ಸಾಕಷ್ಟು ದೊಡ್ಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಷ್ಟು ತಾರಕಕ್ಕೆ ಏರ್ತಾ ಇದೆ. ಒಂದು DCC ಬ್ಯಾಂಕಿನ ಚುನಾವಣೆ ಮೋಸ್ಟ್ಲಿ ಬೆಳಗಾವಿ ಅಲ್ಲದಿದ್ದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ದಶರಥ್, ಖಂಡಿತವಾಗಿಯೂ ಇದು ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ DCC ಬ್ಯಾಂಕ್ ಚುನಾವಣೆ ಆಗಿರ್ಬೋದು, ಅಥವಾ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಆಗಿರ್ಬೋದು, ಹುಕ್ಕೇರಿಯ ಹಿರಾ ಸಹಕಾರಿ ಕಾರ್ಖಾನೆ ಆಗಿರ್ಬೋದು, ಇವು ಕೇವಲ ಏನು 2 ಕುಟುಂಬಗಳ ರಾಜಕೀಯ ಏನು ದ್ವೇಷಕ್ಕೆ ಕಾರಣ ಆಗಿರ್ತಕ್ಕಂಥ ಮೂಲ ಕಾರಣ ಆದ್ರೆ, ವಾಸ್ತವವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣವನ್ನ ಸಂಪೂರ್ಣ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು, ಇಟ್ಕೊಳ್ಬೇಕು ಅನ್ನುವಂತ ಏನು ಆ ಒಂದು ಜಿದ್ದಾಜಿದ್ದು ಏನಿದೆ, ಆ ಜಿದ್ದಾಜಿದ್ದಿಗೆ ಈ ಒಂದು DCC ಬ್ಯಾಂಕ್ ಚುನಾವಣೆ ಸಾಕ್ಷಿ ಆಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಏನು ಬಾಲಚಂದ್ರ ಜಾರಕಿಹೊಳಿ, ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಸತೀಶ್ ಜಾರಕಿಹೊಳಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಓಡಾಡಿ ಏನು ಪ್ರಮುಖವಾಗಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಸಾಕಷ್ಟು ಒಂದು ಚುನಾವಣಾ ಪ್ರಚಾರ ಸಭೆ ನಡೆಸಿದ್ರು. ಅಲ್ಲಿ ಕತ್ತಿ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲದೆ ಏನು PKPS ನ ಮತದಾರ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೈಜಾಕ್ ಪಾಲಿಟಿಕ್ಸ್ ಕೂಡ ಸಾಕಷ್ಟು ತರ್ಕಕ್ಕೆ ಇರುತ್ತು. ಈ ಒಂದು ವಿಚಾರವಾಗಿ ಎಲ್ಲೇ ಒಂದ್ ಕಡೆ ನಿಖಿಲ್ ಕತ್ತಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಗೋಕಾಕ್ ಸ್ಟೈಲ್ ರಾಜಕಾರಣ ನಮ್ಮಲ್ಲಿ ನಡೆಯೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಗೆ ಪ್ರತಿಯಾಗಿ ಏನು ಬಾಲಚಂದ್ರ ಜಾರಕಿಹೊಳಿ ಕೂಡ ಒಂದು ತಿರುಗೇಟು ಕೊಡುವಂತ ಕೆಲಸ ಇವತ್ತು ನಿನ್ನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂದ್ರೆ ಗೋಕಾಕ್ ಸ್ಟೈಲ್ ನಲ್ಲಿ ರಾಜಕಾರಣ ಮಾಡಿದ್ರೆ ಕತ್ತಿ ಕುಟುಂಬ ತಡೆಯೋದಿಲ್ಲ ಅನ್ನೋಂತ ಒಂದು ಹೇಳಿಕೆಯನ್ನ ಬಾಲಚಂದ್ರ ಜಾರಕಿಹೊಳಿ ಕೊಡ್ತಾರೆ. ಗೋಕಾಕ್ ನಲ್ಲಿ ಏನು ನನ್ನ ಶಾಸಕರ ಮನೆಗೆ ಬರುವಂತ ಪ್ರತಿಯೊಬ್ಬ ಏನು ಜನರಿದ್ದಾರೆ, ಜನರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೇನೆ, ಮದುವೆ ಅಂತ ಬಂದ್ರೆ ಹಣ ಕೊಡ್ತೇನೆ, ಜಾತ್ರೆ ಅಂತ ಬಂದ್ರೆ ಹಣ ಕೊಡ್ತೇನೆ, ಅನಾರೋಗ್ಯ ಅಂತ ಬಂದ್ರೆ ಆಸ್ಪತ್ರೆ ಖರ್ಚು ವೆಚ್ಚ ಕೊಡ್ತೇವೆ. ಆ ರಾಜಕಾರಣ ಹುಕ್ಕೇರಿಯಲ್ಲಿ ಆರಂಭ ಮಾಡಿದ್ರೆ ಅದಕ್ಕೆ ಒಂದು ಕತ್ತಿ ಕುಟುಂಬ ಇಲ್ಲಿ ತಡೆಯೋದಿಲ್ಲ ಅನ್ನೋಂತ ಒಂದು ವಾಗ್ದಾಳಿಯನ್ನ ಇಲ್ಲಿ ಪ್ರಮುಖವಾಗಿ ಬಾಲಚಂದ್ರ ಜಾರಕಿಹೊಳಿ ಮಾಡಿದ್ರು. ಇದಕ್ಕೆ ತಿರುಗೇಟನ್ನ ಏನು ಮತ್ತೆ
ರಮೇಶ್ ಕತ್ತಿ ಕೊಟ್ಟಿದ್ದಾರೆ. ಆ ರಮೇಶ್ ಕತ್ತಿ ಬಣ ಏನಿದೆ ಈಗ ಹುಕ್ಕೇರಿ ತಾಲೂಕಿನ ಯಮಕನಮಡಿ ಮತಕ್ಷೇತ್ರ ಚುನಾವಣಾ ಪ್ರಚಾರದಲ್ಲಿ ಬಿಜಿ ಆಗಿರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಮತಕ್ಷೇತ್ರದಲ್ಲಿ ನಿಂತ್ಕೊಂಡು ಈ ರಮೇಶ್ ಕತ್ತಿ ಒಂದು ವಾಗ್ದಾಳಿ ನಡೆಸಿದ್ದಾರೆ. ನಾವು ಹುಕ್ಕೇರಿ ಸ್ಟೈಲ್ ರಾಜಕಾರಣ ಮಾಡಿದ್ರೆ ಅದು ಬೇರೆನೇ ಇರುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ನೀವು ಗದೆಯನ್ನ ತೆಗೆದುಕೊಂಡ್ ಬಂದಾಗ ನಾವು ಕೂಡ ಗದೆ ತಗೊಂಡ್ ಬಂದು ನಿಲ್ತೇವೆ, ನೀವು ಕೊಡ್ಲಿಯನ್ನ ತೆಗೆದುಕೊಂಡ್ ಬಂದ್ರೆ ನಾವು ಕೂಡ ಕೊಡ್ಲಿ ತಗೊಂಡು ನಿಲ್ತೀವಿ ಅನ್ನೋಂಥ ಮಾತುಗಳೇನಿದಾವೆ. ದಶರಥ್ ಟಿಕ್ ಪಾಟ್ ಟಾಕ್ ಅನ್ನೋದು ಯಾವ ರೀತಿ ಇದೆಲ್ಲ ಏಟಿಗೆ ಎದುರೇಟು ಅನ್ನೋಂಥ ಯಾವ ರೀತಿ ರಾಜಕೀಯ ಜಿದ್ದಾಜಿದ್ದು ಆ ರೀತಿ ಜಿದ್ದಾಜಿದ್ದು ಈಗ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಕಂಡು ಬರ್ತಾ ಇದೆ. ಶತಾಯಗತಾಯವಾಗಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಹಿಡಿತವನ್ನ ಉಳಿಸ್ಕೊಳ್ಳೋದಕ್ಕೆ ಕತ್ತಿ ಕುಟುಂಬ ಹೆಣ್ಗಾಡ್ತಾ ಇದ್ರೆ, ಶತಾಯಗತಾಯವಾಗಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರವನ್ನ ತಮ್ಮ ಕಂಟ್ರೋಲ್ ತೆಗೆದುಕೊಳ್ಳೋಕೆ ಜಾರಕಿಹೊಳಿ ಕುಟುಂಬ ಈಗ ಅದು ಕೂಡ ಈಗ ಸಾಕಷ್ಟು ಕಸರತ್ತು ನಡೆಸ್ತಾ ಇದೆ ಅಂತ ಹೇಳ್ಬೋದು. ಅದರ ಭಾಗವಾಗಿ ಈಗ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಒಂದು ಟಾಕ್ ವಾರ್ ಆರಂಭವಾಗಿದೆ. ಎಷ್ಟರ ಮಟ್ಟಿಗೆ ಬಂದಿದೆ ಅಂದ್ರೆ ಲಿಂಗಾಯತ ವಿರೋಧಿ ಅನ್ನೋಂತ ಒಂದು ಆರೋಪಗಳ ಆರಂಭದಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಕೇಳಿ ಬಂದಿತ್ತು. ಆಗ ಲಿಂಗಾಯತರನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ತೀವಿ ಅನ್ನೋಂತ ಮಾತನ್ನ ಜಾರಕಿಹೊಳಿ ಸೋದರರು ಹೇಳಿದ್ರು. ತದನಂತರ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಏನು ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ವಿಭೂತಿಯನ್ನ ಹಚ್ಚಿಕೊಂಡು ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಕಾಣಿಸಿಕೊಳ್ತಾರೆ. ಆ ವಿಚಾರವಾಗಿಯೂ ಕೂಡ ಅದನ್ನ ಏನು ಕೌಂಟರ್ ಕೊಡುವಂತ ಕೆಲಸವನ್ನ ಇಲ್ಲಿ ರಮೇಶ್ ಕತ್ತಿ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಏನಿದೆ ಎರಡು ರಾಜಕೀಯ ಕುಟುಂಬಗಳ ಮಧ್ಯೆ ಸೇಡಿನ ರಾಜಕಾರಣ ಏನಿದೆ ಸಾಕಷ್ಟು ತಾರಕಕ್ಕೆ ಏರಿಸುವಂತ ಸನ್ನಿವೇಶ ಈಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಶ್ರೀಧರ್.